ಹಾಯ್ ಫ್ರೆಂಡ್ಸ್, ಇತಿಕಿದ ಅವರೆಕಾಳು ಜೊತೆ ಮೊಟ್ಟೆ ಸಾರು ಮಾಡುವ ವಿಧಾನ. ಫಸ್ಟಿಗೆ 2 ಮೊಟ್ಟೆ ತಗೊಳ್ಳಿ, ಅರ್ಧ kg ಅವರೆಕಾಳು ತಗೊಳ್ಳಿ, ಸ್ವಲ್ಪ ಕೊಬ್ಬರಿ ತಗೊಳ್ಳಿ, 4 ಕಡಲೆ ಬೀಜ, 4 ಮೆಣಸಿನಕಾಯಿ, 4 ಶುಂಠಿ, ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ. ಗ್ಯಾಸ್ ಹಚ್ಕೊಂಡು ಬಾಣಲೆ ಇಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಇವೆಲ್ಲ ನಾವೇನೇನೈತೋ ಅದೆಲ್ಲ ಆಯಿಲ್ಗೆ ಹಾಕ್ಬಿಟ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಆ ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ಲು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಕೊಬ್ಬರಿ ಹುರ್ಕೊಂಡಿರೋ ಐಟಮ್ ಹಾಕ್ಕೊಳ್ಳಿ. ಅದರ ಜೊತೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸಿಗೆ ಹಾಕಿದ್ಮೇಲೆ ಅದು ಫುಲ್ ನೈಸು ಇರಬಾರ್ದು, ಇದು ಇರಬಾರ್ದು, ನೋಡ್ಕೊಳ್ಳಿ ನೀವು ಹೆಂಗೆ ಬೇಕು ಹಂಗೆ. ಆಮೇಲೆ ಕುಕ್ಕರ್ ಇಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು, ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ, ಅದರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಅವರೆಕಾಳು ಇರುತ್ತಲ್ಲ, ಅವರೆಕಾಳು ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡಬೇಕು, ಆ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬ್ರೌನ್ ಕಲರ್ಗೆ ಬರಬೇಕು, ಅದು ಚೆನ್ನಾಗಿ ಫ್ರೈ ಆಗಿಬಿಟ್ಟು. ಆಮೇಲೆ ಹುರ್ಕೊಂಡಿರೋ ಮಸಾಲ ಹಾಕ್ಕೊಳ್ಳಿ, ಅದರೊಳಗಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ಸ್ಮೆಲ್ ಹೋಗ್ಬೇಕು ಮಸಾಲೆದೆಲ್ಲ. ಹಸಿ ಸ್ಮೆಲ್ ಹೋದ್ಮೇಲೆ ನಮ್ಗೆ ಘಮ 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 ಅಂತ ಟೇಸ್ಟ್ ಬರುತ್ತೆ. ಮತ್ತು ನೋಡ್ಕೊಳ್ಳಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕುಕ್ಕರನ್ನು ಮುಚ್ಚಲಾಗಿಬಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ಬಿಡಿ. 2 ವಿಸಿಲ್ ಬಂದಮೇಲೆ ನೋಡ್ಕೊಳ್ಳಿ, ಘಮ ಘಮ ಸಾಂಬಾರು ರೆಡಿ. ಇಸ್ಕಿನಬೇಳೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಅದರೊಳಗಡೆ 2 ಮೊಟ್ಟೆ ಹೊಡೀರಿ. ಮೊಟ್ಟೆ ಹಾಕಿ ಒಂದು 5 ನಿಮಿಷ ಬಿಟ್ಬಿಡಿ. ಅದನ್ನು ಅದ್ರ ಪಾಡಿಗೆ ಅದು ಬಿಟ್ಬಿಟ್ರೆ ಚೆನ್ನಾಗಾಗುತ್ತೆ. ಆಮೇಲೆ ಒಳ್ಳೆ ದೋಸೆ ರೈಸು ಏನು ಬೇಕೋ ಅದು ತಗೊಳ್ಳಿ, ಹಾಕ್ಕೊಂಡು ಚೆನ್ನಾಗಿ ತಿನ್ನಿ.